ಇವತ್ತು ನಾಟಿ ಸ್ಟೈಲಲ್ಲಿ ಚಿಕನ್ ಚಾಪ್ಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿಗೆ, ಪೂರಿ, ಚಪಾತಿ, ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ಚಾಪ್ಸ್ಗೆ ಮಸಾಲೆ ಹಾಕೋತಾ ಇದ್ದೀನಿ. 1.5 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಾಟಿ ಕೊತ್ತಂಬರಿ ಸೊಪ್ಪು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 15 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೋಡಿ ಖಾರ ಹಾಕ್ಕೊಳ್ಳಿ. ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನ ಲಾಸ್ಟಿಗೆ ಹಾಕೋತೀನಿ. ಬೆಳ್ಳುಳ್ಳಿ 1-2 ಗಂಟೆ ಅಷ್ಟು ತೊಗೊಂಡಿದ್ದೀನಿ. ಶುಂಠಿ 1-2 ಇಂಚಷ್ಟು ತೊಗೊಂಡಿದ್ದೀನಿ. ತೆಂಗಿನಕಾಯಿ 1 ಹಿಡಿಯಷ್ಟು ಆಗುತ್ತೆ. ಇದು ತುರಿದಿಟ್ಕೊಂಡಿದ್ದೆ, ಅದನ್ನೇ ಹಾಕೋತಾ ಇದ್ದೀನಿ. 4 ಏಲಕ್ಕಿ, ಕಾಳು ಮೆಣಸು 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚಕ್ಕೆ 1-2 ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. 4 ಲವಂಗ ತೊಗೊಂಡಿದ್ದೀನಿ. ಇಲ್ಲಿ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು. ಲಾಸ್ಟಿಗೆ ಟೊಮೊಟೊ ಹಾಕ್ಕೋತೀನಿ. ಈಗಲೇ ಹಾಕ್ಕೊಳಕ್ಕೆ ಹೋಗಲ್ಲ. ಸಣ್ಣಕ್ಕೆ ರುಬ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮೆಣಸು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಖಾರ ಜಾಸ್ತಿನೇ ಯೂಸ್ ಮಾಡ್ತೀವಿ. ನಮಗೆ ನಾನ್ ವೆಜ್ಜಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇದ್ದಷ್ಟು ತಿನ್ನೋದಕ್ಕೆ ರುಚಿ ಅಂತ ನಮ್ಗನ್ಸುತ್ತೆ. ಕೆಲವರು ಖಾರ ತಿನ್ನಲ್ಲ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನೀರು ಹಾಕೊಳ್ದಿದ್ರು ನಡೆಯುತ್ತೆ, ಯಾಕಂದರೆ ಈರುಳ್ಳಿನೇ ನೀರು ಬಿಡುತ್ತೆ. ಈರುಳ್ಳಿನೇ ನೀರು ಬಿಡೋದ್ರಿಂದ ಹೆಚ್ಚಿಗೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನೀರೇ ಹಾಕ್ಕೊಂಡಿಲ್ಲ. ಇವಾಗ ನೀರು ಹಾಕ್ಕೊಂಡ್ರೆ ಕಣ್ಣಿಗೆ ಎಗರುತ್ತೆ ಮಸಾಲೆ ಎಲ್ಲ. ಕಲ್ಲಲ್ಲಿ ರುಬ್ಬು ಮಾಡ್ಕೋಬೇಕು, ಒಳ್ಳೆ ಟೇಸ್ಟ್ ಇರುತ್ತೆ. ಯಾವುದೇ ಸಾಂಬಾರುಗಳಿಗೆ ಆಗಲಿ ಗೊಜ್ಜುಗಳಿಗೆ ಆಗಲಿ ಕಲ್ಲಲ್ಲಿ ರುಬ್ಬು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗಿನ ಸಮಯದಲ್ಲಿ ಎಲ್ಲ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತಾರೆ. ಕಲ್ಲಲ್ಲಿ ರುಬ್ಬಿ ಮಾಡಿ ಅಡುಗೆ ಮಾಡೋಷ್ಟು ಟೈಮ್ ಕೂಡ ಇರಲ್ಲ. ಯಾವಾಗಲೂ ಮಿಕ್ಸಿ ಅಂತಲೇ ಮಿಕ್ಸಿ ಮೊರೆ ಹೋಗಿದ್ದೀವಿ ಈಗ ಎಲ್ಲರೂ. ಈ ರೀತಿಯೂ ಒಂದ್ಸರಿ ಅಕೇಶನ್ ಆಗಿ ಟೈಮ್ ಇದ್ದಾಗ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮಿಕ್ಸಿಲಿ ರುಬ್ಬಿ ಮಾಡೋದಕ್ಕಿಂತ ಇದ್ರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ವ್ಯತ್ಯಾಸ ಬೇಕಾದ್ರೆ ನೋಡಿ ಒಂದ್ಸರಿ ಟ್ರೈ ಮಾಡಿ. ಆವಾಗಿನ ಕಾಲದಲ್ಲೆಲ್ಲ ನಾವುಗಳು ಕೂಡ ಕಲ್ಲಲ್ಲೇ ರುಬ್ತಾ ಇದ್ದಿದ್ದು. ನಮ್ಮ ಮನೆಗಳಲ್ಲೂ ಮಿಕ್ಸಿ ಏನಿರಲಿಲ್ಲ ಚಿಕ್ಕಂದ್ರಲ್ಲೆಲ್ಲ. ಇತ್ತೀಚೆಗೆಲ್ಲ ಮಿಕ್ಸಿ ಬಂದು ಬರೀ ಮಿಕ್ಸಿಗೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಕರೆಂಟ್ ಹೋದರೂ ಕೂಡ ಬರೀ ತಿಳಿ ಸಾಂಬಾರುಗಳು ಇಂಥದ್ದೇ ಮಾಡ್ಕೋತೀವಿ. ಮಸಾಲೆ ರುಬ್ಬಂಥದ್ದನ್ನು ನಾವು ಕರೆಂಟ್ ಹೋದರೂ ಕೂಡ ಮಾಡ್ಕೊಳಕ್ಕೆ ಹೋಗಲ್ಲ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ದಪ್ಪ ಇದೆ, ಪೊಟ್ಟೆ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಇದಕ್ಕೆ. ಸ್ವಲ್ಪ ಸಣ್ಣ ಮೆಣಸಿನ್ಕಾಯಿ ಆದರೆ ಬೇಗ ಸಮದೋಗ್ಬಿಡುತ್ತೆ. ಇದು ಪೊಟ್ಟೆ ಮೆಣಸಿನ್ಕಾಯಿ ಆಗಿರೋದ್ರಿಂದ ಸಮಯ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ. ಕೈ ಮಾತ್ರ ಸರಿಯಾಗಿ ಉರಿ ಬರುತ್ತೆ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ತುಂಬ ಕೈ ಉರಿ ಬರುತ್ತೆ. ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ. ನಾನಿಲ್ಲಿ ಅರ್ಧ ಟೊಮೊಟೊ ಮಾತ್ರ ತೊಗೊಂಡಿದ್ದೀನಿ. ಟೊಮೊಟೊ ಸಣ್ಣಕ್ಕಾಗೋ ತನಕ ರುಬ್ಕೋಬೇಕು. ನೀರು ಬಿಟ್ಟಂಗಾಗುತ್ತೆ ಟೊಮೊಟೊ. ರುಬ್ಬೇಕಾದ್ರೆ ನೋಡಿ ರುಬ್ಕೋಬೇಕು, ಇಲ್ಲಾಂದರೆ ಕಣ್ಣಿಗೆ ಎಗಿರುತ್ತೆ. ಮಸಾಲೆ ಕಣ್ಣಿಗೆ ಎಗಿದ್ರೆ ಉರಿ ಬಂದು ಹೋಗ್ಬಿಡುತ್ತೆ. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ. ಟೊಮೊಟೊನ ಲಾಸ್ಟ್ಗೆ ಹಾಕೋಬೇಕು. ಫಸ್ಟೇ ಹಾಕೊಂಡ್ರೆ ಮಸಾಲೆ ಕರೆಕ್ಟಾಗಿ ಸಮಿಯಲ್ಲ. ಸಾಕು, ಇಷ್ಟು ರುಬ್ಕೊಂಡ್ರೆ ಮಸಾಲೆ ಸಣ್ಣಕ್ಕಾಗಿದೆ. ಇಷ್ಟಾದರೆ ಸಾಕು.
ಇವಾಗ ಒಂದು ಪ್ಲೇಟ್ ಹಾಕೋತಾ ಇದ್ದೀನಿ. ಕಲ್ಗೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದಿಟ್ಕೋಬೇಕು. ಈ ನೀರನ್ನ ವೇಸ್ಟ್ ಮಾಡಕ್ಕೆ ಹೋಗ್ಬಾರ್ದು. ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ನೀರು ಹಾಕೋಬೇಕು. ಇಲ್ಲ ಗ್ರೇವಿಗೆ ಜಾಸ್ತಿ ನೀರು ಹಾಕೊಂಡಂಗೆ ಆಗ್ಬಿಡುತ್ತೆ. ಸ್ವಲ್ಪ ಗೊಜ್ಜಂಗಿದ್ರೆ ಚೆನ್ನಾಗಿರುತ್ತೆ. ಈ ನೀರನ್ನ ಒಂದು ಕಪ್ ಹಾಕೋತಾ ಇದ್ದೀನಿ. ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಕಾದಿದೆ. ಒಂದು ಅರ್ಧದಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಏನು ಮಾಡೋದೇನು ಬೇಕಿಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಸಾಕು ಇಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ಚಿಕನ್ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 3/4 kg ಚಿಕನ್ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಸರಿ ನೀಟಾಗಿ ತೊಳೆದಿಟ್ಕೋಬೇಕು. ಹಾಗೆ ನೀರನ್ನು ಕೂಡ ಸೋಸಿಟ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದೇ ಟೈಮಲ್ಲಿ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕ ಉಪ್ಪನ್ನ ಈಗಲೇ ಹಾಕೋತಾ ಇದ್ದೀನಿ. ನಾನಿಲ್ಲಿ ಹರಳುಪ್ಪು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ನಾನ್ ವೆಜ್ ಮಾಡಿದ್ರು ಕೂಡ ಅರಿಶಿನ ಪುಡಿ ಹಾಕೋಬೇಕು. ಯಾಕಂದರೆ ಅರಿಶಿನ ಪುಡಿನಲ್ಲಿ ಆ್ಯಂಟಿಬಯೋಟಿಕ್ ಅಂಶ ಇರುತ್ತೆ. ಚಿಕನ್ಗೆ, ಮಟನ್ಗೆ ಆಗಲಿ, ಫಿಶ್ಗೆ ಆಗಲಿ ಅರಿಶಿನ ಪುಡಿ ಹಾಕಲೇಬೇಕು. ಸಾಕು ಇಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕೋತಾ ಇದ್ದೀನಿ. ಕಲ್ಲಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಇದು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಮಸಾಲೆ ಕಲ್ಲಲ್ಲಿ ರುಬ್ಬಿರೋದ್ರಿಂದ ಒಳ್ಳೆ ಘಮ ಬರ್ತಾ ಇದೆ. ಟೇಸ್ಟಿಯಾಗೂ ಕೂಡ ಇರುತ್ತೆ. ಹಾಗೆ ಹೆಲ್ದಿ ಕೂಡ ಹೌದು. ಒಂದೆರಡು ನಿಮಿಷ ನೀಟಾಗಿ ಮಸಾಲೆನ ಎಣ್ಣೆನಲ್ಲೇ ಫ್ರೈ ಮಾಡಬೇಕು. ಇಲ್ಲಾಂದರೆ ಹಸಿ ಹಸಿ ವಾಸನೆ ಥರ ಅನಿಸುತ್ತೆ. ಚಾಪ್ಸ್ ಅಷ್ಟು ಟೇಸ್ಟ್ ಬರಲ್ಲ. ಈ ರೀತಿ ಫ್ರೈ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಒಳ್ಳೆ ಫ್ಲೇವರ್ ಅಂತ ಅನಿಸುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಕಲ್ಲು ತೊಳ್ಕೊಂಡಿರೋಂಥ ನೀರು ಹಾಕ್ತಾ ಇದ್ದೀನಿ. ಮಸಾಲೆ ನೀರಿದು. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಒಂದು 1/4 ಲೋಟದಷ್ಟು ನೀರು ಹಾಕೊಂಡ್ರೆ ಸಾಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ಇವಾಗ ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕು. ಮಧ್ಯೆ ಮಧ್ಯೆ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ದಂಗೆ ಆಗುತ್ತೆ. ಮಧ್ಯೆ ಮಧ್ಯೆ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ದಂಗೆ ಆಗುತ್ತೆ. ಇನ್ನೊಂದು 5 ನಿಮಿಷ ಬೆಂದರೆ ಸಾಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅಷ್ಟು ನೀಟಾಗಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋದಿಲ್ಲ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ಇವಾಗ ಬಿಸಿ ಬಿಸಿ ನಾಟಿ ಸ್ಟೈಲ್ ಚಿಕನ್ ಚಾಪ್ಸ್ ರೆಡಿ ಆಗಿದೆ. ನಿಮಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.